ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 954 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 8 ಮತ್ತು 9 ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯುವ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕವು ಎಷ್ಟು ಕೆರೆಗಳನ್ನು ತುಂಬಿಸಲು ಕೆಸಿ ವ್ಯಾಲಿ ಯೋಜನೆಯ 2ನೇ ಹಂತವನ್ನು ಪ್ರಾರಂಭಿಸಿದೆ? ಕರ್ನಾಟಕ ಲಾಂಚ್ಡ್ ಫೇಸ್ 2 ಆಫ್ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಟು ಫಿಲ್ ಹೌ ಮೆನಿ ಲೇಕ್ಸ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ 2ನೇ ಹಂತದ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ನಮ್ಮ ಕರ್ನಾಟಕದ ಬರಪೀಡಿತ ಪ್ರದೇಶಗಳಲ್ಲಿನ ಎಷ್ಟು ಕೆರೆಗಳನ್ನು ತುಂಬಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 272 ಲೇಕ್ಸ್ ಅಥವಾ 272 ಕೆರೆಗಳನ್ನು ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಫುಲ್ಫಿಲ್ ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ದಿಸ್ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಈಸ್ ಆಲ್ ಅಬೌಟ್? ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಈ ಬೆಂಗಳೂರಿಗೆ ಹತ್ತಿರವಾಗಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳು, ಬೆಂಗಳೂರಿನಲ್ಲಿ ಈ ಸೀವೇಜ್ ವಾಟರ್ ಅಥವಾ ಚರಂಡಿ ನೀರೇನಿರುತ್ತೆ ಅದನ್ನ ಟ್ರೀಟ್ ಮಾಡ್ತಕ್ಕಂಥದ್ದು ಅಥವಾ ಶುದ್ಧೀಕರಣ ಮಾಡ್ತಕ್ಕಂಥ ಸ್ಥಾವರಗಳಿರುತ್ತೆ. ಆ ರೀತಿಯ 3 ಸ್ಥಾವರಗಳನ್ನ ಈ ಒಂದು ಪ್ರಾಜೆಕ್ಟ್ಗೆ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಒಂದು ಕೋರಮಂಗಲದಲ್ಲಿರ್ತಕ್ಕಂಥ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರುತ್ತೆ. ಇನ್ನೊಂದು ಬೆಳ್ಳಂದೂರು ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರುತ್ತೆ. ಇನ್ನೊಂದನ್ನ ನಾವು ಕಾಡು ಬೀಸನಹಳ್ಳಿ ಅಂತ ಹೇಳ್ತೇವೆ. ಸೊ ಈ 3 ಪ್ರದೇಶಗಳಲ್ಲಿರ್ತಕ್ಕಂಥ ಈ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ನೀರನ್ನ ಶುದ್ಧೀಕರಣ ಮಾಡಿದ ನಂತರ ನಮ್ಮ ಕರ್ನಾಟಕದ ಬರಪೀಡಿತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಲೇಕ್ಸ್ ಅಥವಾ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಾಲೂರಿನಲ್ಲಿ, ಅದಾದ್ಮೇಲೆ ಕೋಲಾರದಲ್ಲಿ, ಬಂಗಾರಪೇಟ್ನಲ್ಲಿ, ಶ್ರೀನಿವಾಸಪುರ, ಚಿಂತಾಮಣಿ, ಮುಳಬಾಗಲ್ ಮತ್ತೆ KGF ಇಲ್ಲಿರ್ತಕ್ಕಂಥ ಒಂದು ಕೆರೆಗಳನ್ನ ತುಂಬಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಇದು ನಿಮ್ಮ ಜನರಲ್ ಸ್ಟಡೀಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಎಸ್ಸೆ ರೈಟಿಂಗು ಕೂಡ ವಾಟರ್ ಸ್ಕೇರ್ಸಿಟಿ ರಿಲೇಟೆಡ್ ನಿಮ್ಗೆ ಏನಾದರೂ ಎಸ್ಸೆ ಬಂದಾಗ ಅಥವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಬಂದಾಗ ವೇ ಫಾರ್ವರ್ಡ್ ಬರೆಯುವಾಗ ಸೊ ಆ ರೀತಿಯ ಒಂದು ಪ್ರಶ್ನೆಗಳಲ್ಲಿ ಅಥವಾ ಎಸ್ಸೆಗಳಲ್ಲಿ ಈ ತರ ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ವೇ ಫಾರ್ವರ್ಡ್ ನಲ್ಲಿ ಖಂಡಿತವಾಗಿ ಬರೆಯಬಹುದಾಗಿರುತ್ತೆ. ಸೊ ಈಗ ಫೇಸ್ 2 ಆಫ್ ದಿ ಪ್ರಾಜೆಕ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ 272, ಸೊ ಈ ನಂಬರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, 272 ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಇದರ ಯೋಜನೆ ಆಗಿರುತ್ತೆ. ಸೊ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿರ್ತಕ್ಕಂಥ ಇನ್ಕ್ಲೂಡಿಂಗ್ 30 ಲೇಕ್ಸ್ ಇನ್ ಕೋಲಾರ ತಾಲೂಕು. ಸೊ ಕೋಲಾರ್ನಲ್ಲಿರ್ತಕ್ಕಂಥ 30 ಲೇಕ್ಸ್ಗಳನ್ನು ಒಳಗೊಂಡಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ಸ್ ನಲ್ಲಿ ಬರ್ತಕ್ಕಂಥ ಲೇಕ್ಸ್ಗಳನ್ನು ಫಿಲ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 446 crores ಇದರ ವರ್ತ್ ಆಗಿರುತ್ತೆ. ಸೊ ಇದನ್ನ ಡಿಸೆಂಬರ್ 2025 ವೇಳೆಗೆ 2ನೇ ಹಂತವನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ವಾಟರ್ ಸೋರ್ಸ್ ಅಥವಾ ನೀರಿನ ಮೂಲ ಎಲ್ಲಿಂದ ಸಿಗುತ್ತೆ ಅಂದ್ರೆ ಟ್ರೀಟೆಡ್ ವೇಸ್ಟ್ ವಾಟರ್ ಫ್ರಮ್ ಬೆಂಗಳೂರು ನಾಟ್ ಯೂಸ್ಡ್ ಫಾರ್ ಡ್ರಿಂಕಿಂಗ್, ಅಂದ್ರೆ ಬೆಂಗಳೂರಿನಿಂದ ಈ ಒಂದು ಸಂಸ್ಕರಿಸಿದ ತ್ಯಾಜ್ಯ ನೀರು ಇದನ್ನ ಕುಡಿಯಲು ಬಳಸಲಾಗುವುದಿಲ್ಲ, ಬಟ್ ಕೆರೆಗಳನ್ನ ತುಂಬಿಸುವ ಒಂದು ಉದ್ದೇಶದಿಂದ ಈ ಒಂದು ನೀರನ್ನ ಕನೆಕ್ಟ್ ಮಾಡಲಾಗುತ್ತೆ. ಸೊ ಇದರ ಕವರೇಜ್ ಅನ್ನ ನಾವು ನೋಡೋದಾದ್ರೆ 222 ಲೇಕ್ಸ್ ಇನ್ ಕೋಲಾರ ಜಿಲ್ಲೆಗೆ ಮಾತ್ರ 222 ಕೆರೆಗಳನ್ನ ಫಿಲ್ ಮಾಡಲಾಗುತ್ತೆ. 50 ಲೇಕ್ಸ್ ಗಳನ್ನ ಚಿಂತಾಮಣಿ ತಾಲೂಕ್ ಮತ್ತೆ ಚಿಂತಾಮಣಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ 50 ಕೆರೆಗಳನ್ನ ಫಿಲ್ ಮಾಡಲಾಗುತ್ತೆ. ಸೊ ಒಟ್ಟು 222 ಪ್ಲಸ್ 50 272 ಕೆರೆಗಳನ್ನ ಫಿಲ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಇದರ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಕ್ರೂಷಿಯಲ್ ಫಾರ್ ರೀಜನ್ಸ್ ವಿತ್ ನೋ ಪೆರಿನಿಯಲ್ ರಿವರ್ಸ್. ಪೆರಿನಿಯಲ್ ಅಂದ್ರೆ ಸದಾಕಾಲ ಹರಿತಕ್ಕಂಥ ಅಥವಾ ದೀರ್ಘಕಾಲದ ನದಿಗಳು ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸೊ ಅಲ್ಲಿರ್ತಕ್ಕಂಥ ಅಂತರ್ಜಲ ನೀರಿನ ಒಂದು ಮಹಾಪೂರಣವನ್ನ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಮಾಡಬಹುದಾಗಿರುತ್ತೆ. ಅಂಡ್ ಇಟ್ ಎನ್ಹಾನ್ಸಸ್ ಅವೈಲಬಿಲಿಟಿ ಆಫ್ ವಾಟರ್ ಫಾರ್ ಫಾರ್ಮರ್ಸ್, ಅಂದ್ರೆ ರೈತರಿಗೆ ನೀರಿನ ಲಭ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಬೆನಿಫಿಟ್ ಕೂಡ ಇದರಿಂದ ಆಗುತ್ತೆ. ಸೊ ಈಗ ವಾಟ್ ಈಸ್ ಕೆಸಿ ವ್ಯಾಲಿ ಪ್ರಾಜೆಕ್ಟ್
ಪ್ರಾಜೆಕ್ಟ್, ಇದರ ಫುಲ್ ಫಾರ್ಮ್ ಏನು, ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನಾವಿಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಡಿಸ್ಕಸ್ ಮಾಡೋದಾದ್ರೆ KC ಅನ್ನ ನಾವು ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಬೆಂಗಳೂರಿನಿಂದ ಮಾಡ್ತಾ ಇರ್ತಕ್ಕಂಥ ಮೋಸ್ಟ್ ಇನೋವೇಟಿವ್ ವಾಟರ್ ಮ್ಯಾನೇಜ್ಮೆಂಟ್ ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ಇದು ರೀಯೂಸ್, ರೀಚಾರ್ಜ್, ರೀಸ್ಟೋರ್ ಅಂತ ಹೇಳ್ತೇವೆ. RRR ಅಂದ್ರೆ ನೀರನ್ನ ರಿಯೂಸ್ ಮಾಡ್ತಕ್ಕಂಥದ್ದು, ರೀಚಾರ್ಜ್ ಅಂದ್ರೆ ಈ ಅಂಡರ್ ಗ್ರೌಂಡ್ ವಾಟರ್ ಅನ್ನ ಅಥವಾ ಅಂತರ್ಜಲ ನೀರನ್ನ ಮಹಾಪೂರಣ ಮಾಡ್ತಕ್ಕಂಥದ್ದು, ಮತ್ತೆ ರಿಸ್ಟೋರ್ ಮಾಡ್ತಕ್ಕಂಥದ್ದು ಅಂದ್ರೆ ಎಲ್ಲೆಲ್ಲಿ ಬತ್ತಿ ಹೋಗಿರುತ್ತೆ ಆ ಒಂದು ಪ್ರದೇಶಗಳಲ್ಲಿರ್ತಕ್ಕಂಥ ನೀರಿನ ಮೂಲಗಳನ್ನ ಪುನರ್ಜೀವನಗೊಳಿಸ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ರೀಪರ್ಪಸಿಂಗ್ ಟ್ರೀಟೆಡ್ ವೇಸ್ಟ್ ವಾಟರ್ ಫ್ರಮ್ ಬೆಂಗಳೂರು ಟು ರಿಜುವನೇಟ್ ಡ್ರಾಟ್ ಪ್ರೋನ್ ಡಿಸ್ಟ್ರಿಕ್ಟ್ಸ್ ಲೈಕ್ ಕೋಲಾರ ಅಂಡ್ ಚಿಕ್ಕಬಳ್ಳಾಪುರ. ಸೊ ಬರ ಪೀಡಿತವಾಗಿರ್ತಕ್ಕಂಥ ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಪ್ರದೇಶಗಳಲ್ಲಿರ್ತಕ್ಕಂಥ ಕೆರೆಗಳನ್ನ ತುಂಬಿಸ್ತಕ್ಕಂಥ ಒಂದು ಯೋಜನೆಯಾಗಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಹೆಸರು ನಮಗೆ ಗೊತ್ತಾಗಿದೆ, ಇದನ್ನ ನಾವು KC ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಫೇಸ್ 1 ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2018ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಎರಡನೇ ಹಂತವನ್ನ ಈಗ 2025ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಪರ್ಪಸ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಈ ಗ್ರೌಂಡ್ ವಾಟರ್ ಅನ್ನ ಫಿಲ್ ಮಾಡ್ತಕ್ಕಂಥದ್ದು ಅಥವಾ ಲೇಕ್ಸ್ ಗಳನ್ನ ಫಿಲ್ ಮಾಡುವ ಮುಖಾಂತರ ಅಂತರ್ಜಲ ಮಹಾಪೂರಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಸೈಂಟಿಫಿಕ್ ಇಂಪ್ಯಾಕ್ಟ್ ಅಥವಾ ವೈಜ್ಞಾನಿಕ ಪರಿಣಾಮದ ಬಗ್ಗೆ ಸಂಶೋಧನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ IISc ಸ್ಟಡಿ ಫೈಂಡಿಂಗ್ಸ್ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ವತಿಯಿಂದ ಅಧ್ಯಯನ ಮಾಡಲಾಗಿರುತ್ತೆ. ಈ ಒಂದು ಅಧ್ಯಯನದ ಪ್ರಕಾರ ಗ್ರೌಂಡ್ ವಾಟರ್ ಲೆವೆಲ್ಸ್ ಇನ್ಕ್ರೀಸ್ಡ್ ಬೈ 58 to 73%. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಕಾರಣದಿಂದ ಅಂತರ್ಜಲ ಮಟ್ಟವು 58ರಿಂದ 73% ಹೆಚ್ಚಾಗ್ತಕ್ಕಂಥದ್ದನ್ನ ಈ ಒಂದು ಪ್ರಾಜೆಕ್ಟ್ ನ ಬೆನಿಫಿಟ್ ಆಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ 10-fold ಇಂಪ್ರೂವ್ಮೆಂಟ್ ಇನ್ ಡೈಲಿ ರೀಚಾರ್ಜ್ ರೇಟ್ಸ್ ಅಂದ್ರೆ ದೈನಂದಿನ ಪುನರ್ಭರ್ತಿ ಏನಿರುತ್ತೆ ಆ ಒಂದು ರೇಟ್ ಏನಿರುತ್ತೆ ಅದರಲ್ಲಿ 10 times ಇನ್ಕ್ರೀಸ್ ಆಗಿರೋದನ್ನ ಕೂಡ ಈ ಒಂದು ಪ್ರಾಜೆಕ್ಟ್ ನ ಬೆನಿಫಿಟ್ ಆಗಿರುತ್ತೆ. ಅಂಡ್ ಬೂಸ್ಟ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ಆಬ್ವಿಯಸ್ಲಿ ನೀರಿನ ಸಂಪನ್ಮೂಲ ಸಿಕ್ಕಿದಾಗ ಕೃಷಿ ಉತ್ಪಾದಕತೆಯಲ್ಲಿ ಹೆಚ್ಚಳ ಆಗುತ್ತೆ. ಅಂಡ್ ಇಂಪ್ರೂವ್ಡ್ ಗ್ರೌಂಡ್ ವಾಟರ್ ಕ್ವಾಲಿಟಿ ಅಂದ್ರೆ ಸುಧಾರಿತ ಅಂತರ್ಜಲದ ಗುಣಮಟ್ಟ ಏನಿರುತ್ತೆ ಸೊ ಅದನ್ನ ಸುಧಾರಿಸ್ತಕ್ಕಂಥದ್ದನ್ನ ಕೂಡ ಈ ಒಂದು ಪ್ರಾಜೆಕ್ಟ್ ನ ಇನ್ನೊಂದು ಬೆನಿಫಿಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ ಪ್ರಸ್ತುತ ಒಟ್ಟು ಫಲವತ್ತತೆ ದರ ಈ ಕೆಳಗಿನಂತೆ ಯಾವ ಒಂದು ಸಂಖ್ಯೆಯಾಗಿರುತ್ತದೆ? ಸೊ ಕರ್ನಾಟಕಸ್ ಕರೆಂಟ್ ಟೋಟಲ್ ಫರ್ಟಿಲಿಟಿ ಈಸ್ ರಿಪೋರ್ಟೆಡ್ ಆಸ್. ಸೊ ನಮ್ಮ ಕರ್ನಾಟಕದ ಫಲವತ್ತತೆ ದರ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ತಮ್ಮ ಜೀವಿತಾವಧಿ ಇನ್ ದ ಸೆನ್ಸ್ 15ರಿಂದ 49 ವರ್ಷಗಳ ಆ ಒಂದು ಸಮಯದಲ್ಲಿ ಎಷ್ಟು ಸರಾಸರಿ ಮಕ್ಕಳಿಗೆ ಜನ್ಮವನ್ನ ನೀಡ್ತಾರೆ ಅದನ್ನ ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಇನ್ ಬಿಟ್ವೀನ್ 15 and 49 years the number of children they bear. ಸೊ ಅದನ್ನ ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ನಮ್ಮ ಕರ್ನಾಟಕದ್ದು ಎಷ್ಟಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಈವನ್ ಫಾರ್ ಎಸ್ಸೆ ರೈಟಿಂಗ್ ಅಂಡ್ ಆಲ್ಸೋ ಫಾರ್ ಯುವರ್ ಜನರಲ್ ಸ್ಟಡೀಸ್. ಸೊ ನಮ್ಮ ಕರ್ನಾಟಕದ ಟೋಟಲ್ ಫರ್ಟಿಲಿಟಿ ರೇಟ್ ಬಂದು 1.5 ಇರುತ್ತೆ. ಅಂದ್ರೆ ಒಬ್ಬ ಮಹಿಳೆ ತನ್ನ ಸರಾಸರಿ ಜೀವಿತಾವಧಿ 15 to 49 years ನ ಮಧ್ಯದಲ್ಲಿ 1.5 ಅಂದ್ರೆ 2ಕ್ಕಿಂತ ಕಡಿಮೆ ಮಕ್ಕಳಿಗೆ ಸರಾಸರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಜನ್ಮ ನೀಡ್ತಕ್ಕಂಥದ್ದನ್ನ ಸೊ ಈಗ ರಿಪೋರ್ಟ್ ಆಗಿರುತ್ತೆ. ಸೊ ಕರ್ನಾಟಕ ಸ್ಟೇಟ್ ಫರ್ಟಿಲಿಟಿ ರೇಟ್ ಡಿಕ್ಲೈನ್ಸ್ ಫರ್ದರ್ ಬೈ ಟು 1.5. ಸೊ ಇದು ಕುಸಿತ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಒಂದು ವರದಿಯ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ರೀಪ್ಲೇಸ್ಮೆಂಟ್ ಲೆವೆಲ್ ಏನಿರುತ್ತೆ ಅಂದ್ರೆ ನಾನು ಪ್ರೀವಿಯಸ್ ಆರ್ಟಿಕಲ್ ಅಲ್ಲೇ ಡಿಸ್ಕಸ್ ಮಾಡಿದ್ದೇನೆ. ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಬದಲಿ ಮಟ್ಟ ಅಂತ ಹೇಳ್ತೇವೆ. ಬದಲಿ ಮಟ್ಟ ಇನ್ ದ ಸೆನ್ಸ್ ಸೊ ಈಗ ರೇಟ್ ಆಫ್ ಬರ್ತ್ ಅಂಡ್ ರೇಟ್ ಆಫ್ ಡೆತ್ ಎರಡೂ ಕೂಡ ಹೇಗಿರ್ಬೇಕಂದ್ರೆ ಆ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಸ್ಥಿರವಾಗಿರಬೇಕು. ಬಟ್ ವಿ ವಿಲ್ ನಾಟ್ ಕನ್ಸಿಡರ್ ಎನಿ ಮೈಗ್ರೇಷನ್ ಅಂದ್ರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ವಲಸಿಗರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಆ ಒಂದು ರಾಷ್ಟ್ರದ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಜನನ ಮತ್ತು ಮರಣ ಎರಡೂ ಕೂಡ ಆಲ್ಮೋಸ್ಟ್ ಈಕ್ವಲ್ ಇದ್ದಾಗ ಅದನ್ನ ನಾವು ಸ್ಟಾಗ್ನೆಂಟ್ ಅಥವಾ ಅದು ಸ್ಥಿರತೆ ಅಂತ ಹೇಳ್ತೇವೆ. ಅಂದ್ರೆ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಅಲ್ಲಿ ಮೇಂಟೈನ್ ಆಗುತ್ತೆ. ಬಟ್ ಆ ಒಂದು ರೀಪ್ಲೇಸ್ಮೆಂಟ್ ರೇಟ್ ಅಂತಕ್ಕಂಥದ್ದು
ಅಂತಕ್ಕಂಥದ್ದು 2.1 ಇರಬೇಕಾಗಿರುತ್ತೆ. ಅಂದರೆ ಒಬ್ಬ ಸರಾಸರಿ ಮಹಿಳೆ ತನ್ನ 15ರಿಂದ 49 ವರ್ಷ ವಯಸ್ಸಿನಲ್ಲಿ ಸರಾಸರಿ 2.1 ಮಕ್ಕಳಿಗೆ ಜನ್ಮವನ್ನು ನೀಡಿದರೆ ಸೊ ಅದನ್ನು ನಾವು ಬದಲಿ ಪ್ರಮಾಣ ಅಂತ ಹೇಳ್ತೇವೆ. ಸೊ ಆ ಒಂದು ರೇಟ್ನಲ್ಲಿ ಆ ದೇಶದ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಸ್ಥಿರವಾಗಿರುತ್ತೆ. ಬಟ್ ಈ ಸಂಖ್ಯೆಗೆ ನಾವು ಕಂಪೇರ್ ಮಾಡಿಕೊಂಡಾಗ 1.5 ಅಂತಕ್ಕಂಥದ್ದು ಈ ರೀಪ್ಲೇಸ್ಮೆಂಟ್ ರೇಟ್ಗಿಂತ ಕಡಿಮೆ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಗ್ರ್ಯಾಜುಯಲಿ ಡಿಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ರೀಪ್ಲೇಸ್ಮೆಂಟ್ ರೇಟ್ಗಿಂತ ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು ಇಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದನ್ನ ಈ ಒಂದು ಅಂಕಿಅಂಶಗಳಿಂದ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಮ್ಮ ಕರ್ನಾಟಕ ರಾಜ್ಯ ಈ ಲೋಯೆಸ್ಟ್ ಫರ್ಟಿಲಿಟಿ ರೇಟ್ ಇರ್ತಕ್ಕಂಥ ರಾಜ್ಯಗಳ ಜೊತೆಗೆ ಸೇರ್ಕೊಂಡಿರುತ್ತೆ. ಹಾಗಿದ್ರೆ ಕರ್ನಾಟಕದ ರೀತಿಯಲ್ಲಿಯೇ ಲೋಯೆಸ್ಟ್ ಫರ್ಟಿಲಿಟಿ ರೇಟ್ ಇರ್ತಕ್ಕಂಥ ರಾಜ್ಯಗಳು ಗೋವಾ, ಸಿಕ್ಕಿಂ ಮತ್ತೆ ಡೆಲ್ಲಿ, ಈ ರೀತಿಯ ಒಂದು ರಾಜ್ಯಗಳನ್ನ ನಮ್ಮ ಕರ್ನಾಟಕ ಕೂಡ ಸೊ ಈ ಒಂದು ಲೀಗ್ಗೆ ಸೇರ್ಕೊಂಡಿರುತ್ತೆ. ಸೊ ಯಾಕೆ ಈ ಒಂದು ಬದಲಾವಣೆ ಆಗ್ತಾ ಇದೆ? ಸೊ ವೈ ದೇರ್ ಇಸ್ ಡಿಕ್ಲೈನ್ ಇನ್ ಬರ್ತ್ ರೇಟ್ ಅಂತ ನಾವಿಲ್ಲಿ ಗಮನಿಸೋದಾದ್ರೆ ಫಸ್ಟ್ ರೀಸನ್ ಇಸ್ ಅರ್ಬನೈಸೇಷನ್, ನಗರೀಕರಣ. ಸೊ ನಗರೀಕರಣ ಡ್ಯೂ ಟು ಎಕ್ಸ್ಪ್ಯಾಂಡಿಂಗ್ ರ್ಯಾಪಿಡ್ಲಿ ಅರ್ಬನೈಸೇಷನ್ ಅಂತಕ್ಕಂಥದ್ದು ತುಂಬಾ ತೀವ್ರ ಗತಿಯಲ್ಲಿ ನಡೀತಾ ಇದೆ. ಅಂಡ್ ಅರ್ಬನ್ ಲೈಫ್ ಸ್ಟೈಲ್ಸ್ ಟೆಂಡ್ ಟು ಫೇವರ್ ಸ್ಮಾಲರ್ ಫ್ಯಾಮಿಲೀಸ್. ಆಬ್ವಿಯಸ್ಲಿ ಈ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತಕ್ಕಂಥದ್ದು ಮುಂಚೆ ಆಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಗ್ರ್ಯಾಂಡ್ ಪೇರೆಂಟ್ಸ್ ಸಪೋರ್ಟ್ ಇರ್ತಾ ಇತ್ತು. ಸೊ ಈಗ ಯಾವಾಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರುತ್ತೆ ಅಂಡ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ ಉದ್ಯೋಗ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿರುವ ಕಾರಣದಿಂದ ಸೊ ಅವರು ಕಡಿಮೆ ಮಕ್ಕಳನ್ನ ಮಾಡಿಕೊಳ್ತಕ್ಕಂಥ ನಿರ್ಧಾರವನ್ನ ನಗರ ಪ್ರದೇಶಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ಎರಡನೇ ರೀಸನ್ ಏನು ಅಂದ್ರೆ ಡಿಲೇಡ್ ಮ್ಯಾರೇಜಸ್, ಅಂದರೆ ವಿಳಂಬಿತ ವಿವಾಹಗಳು. ಯಾವಾಗ ಈ ಒಂದು ವಿಳಂಬಿತ ವಿವಾಹಗಳು ಅಂದರೆ ಅವರ ಒಂದು ಮ್ಯಾರೇಜ್ ಏಜ್ ತುಂಬ ಎಕ್ಸ್ಟೆಂಡ್ ಆಗ್ತಾ ಇದೆ, ಮಕ್ಕಳಾಗ್ತಕ್ಕಂಥ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅದನ್ನು ನಾವು ರೀಪ್ರೊಡಕ್ಟಿವ್ ವಿಂಡೋ ಅಂತ ಹೇಳ್ತೇವೆ. ಅಂದರೆ ಅವರು ಯಾವ ವಯಸ್ಸಿನಲ್ಲಿ, ಅಂದರೆ ಅವರ ತಮ್ಮ ಎಳೆಯ ವಯಸ್ಸಿನಲ್ಲಿ ಈ ಒಂದು ರೀಪ್ರೊಡಕ್ಟಿವ್ ವಿಂಡೋ ಅಂತಕ್ಕಂಥದ್ದು ತುಂಬ ಪೊಟೆನ್ಷಿಯಲ್ ಇರುತ್ತೆ. ಯಾವಾಗ ಆ ಒಂದು ಏಜ್ ಕ್ರಾಸ್ ಆಗ್ತಾ ಬರುತ್ತೆ ಆಗ ಮಕ್ಕಳಾಗ್ತಕ್ಕಂಥ ಒಂದು ಪ್ರಪೋರ್ಷನ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಯಾವಾಗ ಡಿಲೇಡ್ ಮ್ಯಾರೇಜಸ್ ಆಗುತ್ತೆ ಸೊ ಒಂದು ರೀಪ್ರೊಡಕ್ಷನ್ ವಿಂಡೋ ಅಂತಕ್ಕಂಥದ್ದು ರಿಡ್ಯೂಸ್ ಆಗ್ತಕ್ಕಂಥದ್ದು ಇನ್ನೊಂದು ರೀಸನ್ ಆಗಿರುತ್ತೆ. ಸೊ ಎರಡನೇದು ವಿಮೆನ್ಸ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್, ಅಂದರೆ ಹೆಚ್ಚಿನ ಮಹಿಳೆಯರು ಈಗ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವ ಕಾರಣದಿಂದ ಸೊ ಅವರು ಮಾಡಿಕೊಳ್ತಾ ಇರ್ತಕ್ಕಂಥ ಮಕ್ಕಳ ಸಂಖ್ಯೆಗಳನ್ನ ಕೂಡ ಕಡಿಮೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ರೀಸನ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಎಜುಕೇಶನ್ ಅಂಡ್ ಅವೇರ್ನೆಸ್, ಶಿಕ್ಷಣ ಮತ್ತು ಜಾಗೃತಿ ಇನ್ಫ್ಲೂಯೆನ್ಸ್ ಫ್ಯಾಮಿಲಿ ಪ್ಲಾನಿಂಗ್ ಚಾಯ್ಸಸ್, ಅಂದ್ರೆ ಈ ಒಂದು ಶಿಕ್ಷಣ ಅವೇರ್ನೆಸ್ ಅಥವಾ ಜಾಗೃತಿ ಬಂದಿರತಕ್ಕಂಥ ಕಾರಣ ಈ ಕುಟುಂಬ ಯೋಜನೆಗಳು ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಆಯ್ಕೆಗಳನ್ನ ಅವರು ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಾರಣವಾಗಿರುತ್ತೆ. ಸೊ ಇಷ್ಟು ನಮಗೆ ಈ ಒಂದು ರೀಸನ್ಸ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ನಾವು ವಾಟ್ ಆರ್ ದಿ ಇಂಪ್ಲಿಕೇಶನ್ಸ್ ಫಾರ್ ಗವರ್ನೆನ್ಸ್ ಆನ್ ಪಾಲಿಸಿ, ಅಂದ್ರೆ ಸರ್ಕಾರ ಈ ಒಂದು ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರುವ ಕಾರಣದಿಂದ ಸರ್ಕಾರ ಏನ್ ಮಾಡಬೇಕಾಗಿರುತ್ತೆ ಅಥವಾ ಸರ್ಕಾರದ ಮೇಲೆ ಯಾವ ರೀತಿಯ ಒಂದು ಬದಲಾವಣೆ ಮಾಡಬೇಕಾಗಿರುತ್ತೆ ಅಂತ ನಾವಿಲ್ಲಿ ಗಮನಿಸೋದಾದ್ರೆ ಈ ಏಜಿಂಗ್ ಪಾಪ್ಯುಲೇಷನ್, ದಿಸ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಯಾಕಂದ್ರೆ ಯಾವಾಗ ಈ ಒಂದು ಫರ್ಟಿಲಿಟಿ ರೇಟ್ ಕಡಿಮೆ ಆಗುತ್ತೆ ಯೂತ್ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ, ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಯಾರ್ಯಾರು ಇವಾಗ ಯೂತ್ ಇರ್ತಾರೆ ಗ್ರಾಜುಯಲಿ ಅವರು ಓಲ್ಡ್ ಏಜ್ಗೆ ರೀಚ್ ಆಗ್ತಾರೆ. ಬಟ್ ಆ ಒಂದು ಸಮಯಕ್ಕೆ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗಿರುತ್ತೆ, ಯುವಕರ ಸಂಖ್ಯೆ ಕಡಿಮೆ ಆಗಿರುತ್ತೆ. ಸೊ ಈ ಒಂದು ಏಜಿಂಗ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಇಟ್ ಲೀಡ್ ಟು ಶ್ರಿಂಕಿಂಗ್ ಯೂತ್ ಡೆಮೋಗ್ರಫಿಕ್ ಅಂಡ್ ಇನ್ಕ್ರೀಸ್ಡ್ ಡಿಪೆಂಡೆನ್ಸಿ ರೇಷಿಯೋಸ್. ಅಂದರೆ ಯಾವಾಗ ಈ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ಯೂತ್ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಈ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಯಾವಾಗ ಓಲ್ಡ್ ಏಜ್ ಆಗ್ತಾರೆ ಅವರು ಅವಲಂಬಿತರಾಗಿರ್ತಾರೆ, ಆ ಅವಲಂಬಿತರ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದನ್ನ ಈ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿರೋದ್ರಿಂದ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಲೇಬರ್ ಫೋರ್ಸ್ ಚಾಲೆಂಜಸ್ ಆಗುತ್ತೆ. ಆಬ್ವಿಯಸ್ಲಿ ಈ ಒಂದು ಯೂತ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದ್ದಾಗೆ ನಮಗೆ ಸಿಗ್ತಕ್ಕಂಥ ದುಡಿಯುವ ಕೈಗಳು, ಆ ಲೇಬರ್ ಫೋರ್ಸ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಜಪಾನ್ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದೆ, ಈವನ್ ಚೀನಾ ಕೂಡ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದ ಕಾರಣದಿಂದ ಅವರು 1 ಚೈಲ್ಡ್ ಪಾಲಿಸಿಯಿಂದ ಈಗ 3 ಚೈಲ್ಡ್ ಪಾಲಿಸಿಯನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಬದಲಾವಣೆಗಳನ್ನ ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ ಆಗಿ ನಾವಿಲ್ಲಿ ಕೋಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪಾಲಿಸಿ ಶಿಫ್ಟ್ ಗಳನ್ನ ಮಾಡ್ಕೊಳ್ಬೇಕು. ಯಾವಾಗ ಈ ಒಂದು ಡೆಮೋಗ್ರಫಿಕ್ಸ್ ಬದಲಾವಣೆ ಆಗುತ್ತೆ ಸರ್ಕಾರಗಳು ತಮ್ಮ ನೀತಿಗಳಲ್ಲಿ ಬದಲಾವಣೆ
ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನೀಡ್ ಟು ಪೈವೋಟ್ ಫ್ರಮ್ ಪಾಪ್ಯುಲೇಷನ್ ಕಂಟ್ರೋಲ್ ಟು ಇನ್ಸೆಂಟಿವೈಸಿಂಗ್ ಚೈಲ್ಡ್ ಬರ್ತ್. ಸೊ ಇಷ್ಟು ದಿನಗಳು ನಾವು ಜನಸಂಖ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ಏನೇನು ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ, ಅದರ ಬದಲಾಗಿ ಇನ್ಮೇಲೆ ಜನಸಂಖ್ಯೆಯನ್ನ ಹೆಚ್ಚು ಮಾಡಲಿಕ್ಕೆ ಹೆರಿಗೆಗೆ ಪ್ರೋತ್ಸಾಹ ನೀಡುವತ್ತ ಸರ್ಕಾರ ಈಗ ಗಮನ ಹರಿಸಬೇಕಾಗಿರುತ್ತೆ. ಬಿಕಾಸ್ ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು ರೀಪ್ಲೇಸ್ಮೆಂಟ್ ರೇಟ್ಗಿಂತ ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು ತುಂಬಾ ಕಳವಳಕಾರಿಯಾಗಿರ್ತಕ್ಕಂಥ ಸಂಗತಿಯಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಮಲಾಕಾ ಜಲಸಂಧಿ ಗಸ್ತುಗೆ ಸೇರಲು ಭಾರತದ ಆಸಕ್ತಿಯನ್ನು ಇತ್ತೀಚೆಗೆ ಯಾವ ದೇಶ ಒಪ್ಪಿಕೊಂಡಿದೆ ಮತ್ತು ಬೆಂಬಲಿಸಿದೆ? ವಿಚ್ ಕಂಟ್ರಿ ರೀಸೆಂಟ್ಲಿ ಅಕ್ನಾಲೇಜ್ಡ್ ಅಂಡ್ ಸಪೋರ್ಟೆಡ್ ಇಂಡಿಯಾಸ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಮಲಾಕಾ ಸ್ಟ್ರೈಟ್ ಪ್ಯಾಟ್ರೋಲ್. ಸೊ ಮಲಾಕಾ ಸ್ಟ್ರೈಟ್ ಪ್ಯಾಟ್ರೋಲ್ ಅಂತಕ್ಕಂಥದ್ದು ಒಂದು ಗ್ರೂಪ್ ಅಥವಾ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಈ ಒಂದು ಅಸೋಸಿಯೇಷನ್ಗೆ ಸೇರಿಕೊಳ್ಳಲು ಭಾರತ ರಾಷ್ಟ್ರ ತನ್ನ ಆಸಕ್ತಿಯನ್ನ ತೋರಿಸಿರುತ್ತೆ. ಈ ಒಂದು ಆಸಕ್ತಿಯನ್ನ ತೋರಿಸಿರುವ ಕಾರಣದಿಂದ ಈ ಮಲಾಕಾ ಸ್ಟ್ರೈಟ್ ಪ್ಯಾಟ್ರೋಲ್ ಇರ್ತಕ್ಕಂಥ ಒಂದು ಕಂಟ್ರಿ ಅದನ್ನ ಸಪೋರ್ಟ್ ಮಾಡಿರುತ್ತೆ ಅಂಡ್ ಇಂಡಿಯಾ ಈ ಒಂದು ಗ್ರೂಪ್ಗೆ ಸೇರಿಕೊಳ್ಳೋದಕ್ಕೆ ಅದು ವೆಲ್ಕಮ್ ಮಾಡಿರುತ್ತೆ. ಆ ರೀತಿಯ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಗಪುರ್ ನಮ್ಮ ಭಾರತ ದೇಶದ ಸೇರ್ಪಡೆಯನ್ನ ಸಪೋರ್ಟ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಸಿಂಗಪುರ್ ಬ್ಯಾಕ್ಸ್ ಇಂಡಿಯಾಸ್ ಪ್ಲಾನ್ ಟು ಪ್ಯಾಟ್ರೋಲ್ ಮಲಾಕಾ ಸ್ಟ್ರೇಟ್. ಸೊ ಮಲಾಕಾ ಜಲಸಂಧಿ ಏನಿರುತ್ತೆ ಅದರ ಗಸ್ತು ತಿರುಗುವ ಈ ಒಂದು ಗುಂಪೇನಿರುತ್ತೆ ಅದಕ್ಕೆ ಭಾರತ ರಾಷ್ಟ್ರವನ್ನ ಸೇರಿಸಿಕೊಳ್ಳುವುದಕ್ಕೆ ಸಿಂಗಪುರ್ ಈಗ ಬೆಂಬಲವನ್ನ ನೀಡಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಮಲಾಕಾ ಸ್ಟ್ರೇಟ್? ಸೊ ಮಲಾಕಾ ಸ್ಟ್ರೇಟ್ ಅಂತಕ್ಕಂಥದ್ದು ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ಈ ಒಂದು ವ್ಯಾಪಾರಕ್ಕಾಗಿ ನಮ್ಮ ಭಾರತ ದೇಶಕ್ಕೆ ಇವನ್ ಇಲ್ಲಿರ್ತಕ್ಕಂಥ ನೆರೆಹೊರೆಯ ರಾಷ್ಟ್ರಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಲಮಾರ್ಗವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಪ್ಯಾಚ್ ಅನ್ನ ನಾವೇನ್ ನೋಡ್ತಾ ಇದ್ದೀವಿ. ಸೊ ಇದು ಇಂಡೋನೇಷಿಯಾ ಆಗಿರುತ್ತೆ. ಇಲ್ಲಿ ಮಲೇಷಿಯಾ, ಇಲ್ಲಿ ಸ್ಮಾಲ್ ಸಿಟಿ ಅಥವಾ ಒಂದು ಕಂಟ್ರಿ ಸಿಂಗಪುರ್ ಬರುತ್ತೆ. ಸೊ ಇದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಲಸಂಧಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಲಾಕಾ ಸ್ಟ್ರೇಟ್ ಅಂತ ಹೇಳ್ತೇವೆ. ಸೊ ಮಲಾಕಾ ಸ್ಟ್ರೇಟ್ ನ ಈ ಭಾಗದಲ್ಲಿ ನಾವು ಸೌತ್ ಚೈನಾ ಸಿ, ದಕ್ಷಿಣ ಚೈನಾ ಸಿ ಅನ್ನ ನೋಡಬಹುದಾಗಿರುತ್ತೆ. ಈ ಭಾಗದಲ್ಲಿ ನಾವು ಇಂಡಿಯನ್ ಓಷನ್ ಅನ್ನ ನೋಡಬಹುದಾಗಿರುತ್ತೆ. ಈ ಮಲಾಕಾ ಜಲಸಂಧಿ ಅಂತಕ್ಕಂಥದ್ದು ಸೌತ್ ಚೈನಾ ಸಿ ಮತ್ತೆ ಇಂಡಿಯನ್ ಓಷನ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಏಕೈಕ ಜಲಮಾರ್ಗವಾಗಿರುತ್ತೆ. ನಮಗೆ ಜಲಮಾರ್ಗ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸೊ ನಾವು ಬಲ್ಕ್ ಅಲ್ಲಿ ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಬೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಗಿ ನಾವು ವಾಟರ್ ಬೇಸ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಈ ನಿಟ್ಟಿನಲ್ಲಿ ವ್ಯಾಪಾರದ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಈ ಒಂದು ಜಲಸಂಧಿಯನ್ನ ಕಾಪಾಡುವ ಸಲುವಾಗಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಆ ಒಂದು ಅಸೋಸಿಯೇಷನ್ಗೆ ಈಗ ಭಾರತ ಸೇರಿಕೊಳ್ಳಲು ಸಿಂಗಪುರ್ ಅದಕ್ಕೆ ಬೆಂಬಲವನ್ನ ಸೂಚಿಸಿರುತ್ತೆ. ಸೊ ಈ ಚಿತ್ರದಲ್ಲಿ ನಮ್ಮ ಭಾರತ ದೇಶವನ್ನ ನಾವು ಈ ಕಡೆ ನೋಡಬಹುದಾಗಿರುತ್ತೆ. ಸೊ ಭಾರತ ದೇಶಕ್ಕೂ ಕೂಡ ಈ ಒಂದು ನ್ಯಾಚುರಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡಲಿಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಬಟ್ ಇತ್ತೀಚೆಗೆ ಒಂದು ಪ್ರಾಜೆಕ್ಟ್ ಅಂದ್ರೆ ಇತ್ತೀಚೆಗೆ ಅಂದ್ರೆ ಫಾರ್ ಫ್ಯೂ ಇಯರ್ಸ್ ದೇರ್ ಇಸ್ ಅ ಡಿಸ್ಕಷನ್ ದಟ್ ಸೊ ಇಲ್ಲಿರ್ತಕ್ಕಂಥ ಭೂಮಿ ಇಲ್ಲಿ ಮಲಾಕಾ ಸ್ಟ್ರೇಟ್ ಅಲ್ಲಿ ನಾವು ಈ ತರ ಬಳಸ್ಕೊಂಡು ಬರಬೇಕಾಗಿರುತ್ತೆ. ಆಬ್ವಿಯಸ್ಲಿ ಇದು ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಮತ್ತೆ ಹೆಚ್ಚಿನ ದಿನಗಳು ಮತ್ತೆ ಹೆಚ್ಚಿನ ಸಂಪನ್ಮೂಲಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಭೂಮಿಯನ್ನ ಕಟ್ ಮಾಡಿ ಒಂದು ಕೆನಾಲ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು ಅಂದ್ರೆ ಒಂದು ಕಾಲುವೆಯನ್ನ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇರುತ್ತೆ. ಆ ಒಂದು ಪ್ರಾಜೆಕ್ಟ್ ಅನ್ನ ನಾವು ಇಸ್ತಮಸ್ ಆಫ್ ಕ್ರಾ ಅಂತ ಕರಿತೇವೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಪ್ರಾಜೆಕ್ಟ್ ಈಗ ಸ್ಟೇಟಸ್ ಕ್ಯೂ ಅಲ್ಲಿ ಇರುತ್ತೆ ಅಂದ್ರೆ ಯಥಾಸ್ಥಿತಿಯಲ್ಲಿ ಇರುತ್ತೆ. ಸೊ ಇದನ್ನ ಮುಂದುವರಿಸ್ತಾ ಇಲ್ಲ. ಸಪೋಸ್ ಇದನ್ನೇನಾದ್ರೂ ಸ್ಟಾರ್ಟ್ ಮಾಡಿದ್ದೆ ಆದಲ್ಲಿ ಇಲ್ಲಿರ್ತಕ್ಕಂಥ ಭೂಮಿಯನ್ನ ಕೊರೆದು ಒಂದು ಶಿಪ್ಸ್ ಅಥವಾ ವೆಸಲ್ಸ್ ಮೂವ್ ಆಗಷ್ಟು ಪ್ರದೇಶವನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಸೊ ಸಾಕಷ್ಟು ರಿಸೋರ್ಸಸ್ ಮತ್ತೆ ಸಮಯವನ್ನ ಉಳಿಸ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಇಷ್ಟು ಅಪ್ಡೇಟ್ಸ್ ನ ಜೊತೆಗೆ ಇವಾಗಿನ ಒಂದು ನ್ಯೂಸ್ ಏನಿದೆ ಅದ್ರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಸಿಂಗಪುರ್ ಫಾರ್ಮಲಿ ಅಕ್ನಾಲೇಜ್ಡ್ ಅಂಡ್ ಸಪೋರ್ಟೆಡ್ ಇಂಡಿಯಾಸ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಮಲಾಕಾ ಸ್ಟ್ರೇಟ್ ಪ್ಯಾಟ್ರೋಲ್ಸ್ ಅಂತ ಮಲಾಕಾ ಸ್ಟ್ರೇಟ್ ಪ್ಯಾಟ್ರೋಲ್ಗೆ ಸಿಂಗಪುರ್ ಬೆಂಬಲವನ್ನ ನೀಡಿರುತ್ತೆ. ಸೊ ಇದೊಂದು ಮಲ್ಟಿಲ್ಯಾಟ್ರಲ್ ಇನಿಷಿಯೇಟಿವ್ ಕರೆಂಟ್ಲಿ ಲೆಡ್ ಬೈ ಮಲೇಷಿಯಾ, ಇಂಡೋನೇಷಿಯಾ, ಥೈಲ್ಯಾಂಡ್ ಮತ್ತೆ ಸಿಂಗಪುರ್. ಯಾಕಂದ್ರೆ ಇವೆಲ್ಲ ತುಂಬಾ ಮಲಾಕಾ ಸ್ಟ್ರೇಟ್ಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಮಲೇಷಿಯಾ, ಇಂಡೋನೇಷಿಯಾ, ಥೈಲ್ಯಾಂಡ್ ಮತ್ತೆ ಸಿಂಗಪುರ್ ರಾಷ್ಟ್ರಗಳು ಪ್ರಸ್ತುತವಾಗಿ ಈ ಒಂದು ಅಸೋಸಿಯೇಷನ್ ಅಲ್ಲಿರ್ತಕ್ಕಂಥ ಬಹುಪಕ್ಷೀಯ ಒಂದು ಉಪಕ್ರಮವಾಗಿ ನಾವು ಈ ಅಸೋಸಿಯೇಷನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ಮಲಾಕಾ ಸ್ಟ್ರೇಟ್ ಪ್ಯಾಟ್ರೋಲ್? ಈ ಒಂದು ಅಸೋಸಿಯೇಷನ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಕೋಆರ್ಡಿನೇಟೆಡ್ ಸೆಕ್ಯೂರಿಟಿ ಫ್ರೇಮ್ವರ್ಕ್ ಲಾಂಚ್ಡ್ ಇನ್ 2004 2004ರಲ್ಲಿ
ಪ್ರಾರಂಭ ಮಾಡಿರ್ತಕ್ಕಂಥ ಸಂಘಟಿತ ಭದ್ರತಾ ಚೌಕಟ್ಟಾಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಸೇಫ್ ಗಾರ್ಡ್ ಒನ್ ಆಫ್ ದಿ ವರ್ಲ್ಡ್ಸ್ ಬ್ಯುಸಿಯೆಸ್ಟ್ ಅಂಡ್ ಮೋಸ್ಟ್ ವಲ್ನರಬಲ್ ಸೀ ಲೇನ್ಸ್, ಅಂದ್ರೆ ಪ್ರಪಂಚದ ಅತ್ಯಂತ ಒಂದು ದಟ್ಟಣೆಯನ್ನ ಹೊಂದಿರತಕ್ಕಂಥದ್ದು. ದಟ್ಟಣೆ ಇನ್ ದ ಸೆನ್ಸ್ ನಾಟ್ ಬೈ ಪಾಪ್ಯುಲೇಷನ್, ಹೆಚ್ಚಿನ ವೆಸಲ್ಸ್ ಅಥವಾ ಹಡಗುಗಳು ಮೂವ್ ಆಗ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಅಂಡ್ ಅತ್ಯಂತ ದುರ್ಬಲವಾಗಿರ್ತಕ್ಕಂಥ ಒಂದು ಸಮುದ್ರ ಪ್ರದೇಶ ಕೂಡ ಆಗಿರುತ್ತೆ. ಸೊ ಇದನ್ನ ಸಂರಕ್ಷಣೆ ಮಾಡುವ ಸಲುವಾಗಿ 2004ರಲ್ಲಿ ಈ ಒಂದು ಅಸೋಸಿಯೇಷನ್ ಅನ್ನ ಮಾಡಲಾಗುತ್ತೆ. ಸೊ ಈ ಒಂದು ಅಸೋಸಿಯೇಷನ್ ಅನ್ನ ಒಂದು ಫಂಕ್ಷನ್ಸ್ ಏನು ಅಥವಾ ಕಾರ್ಯಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಮಲಾಕಾ ಸ್ಟ್ರೇಟ್ ಸಿ ಪ್ಯಾಟ್ರೋಲ್, ಅಂದ್ರೆ ಆ ಒಂದು ಮಲಾಕಾ ಜಲಸಂಧಿ ಏನಿರುತ್ತೆ ಅದನ್ನ ಗಸ್ತು ತಿರುಗ್ತಕ್ಕಂಥದ್ದು ಒಂದು ಇದರ ಇಂಟೆನ್ಷನ್ ಆಗಿರುತ್ತೆ. ಐಸ್ ಇನ್ ದ ಸ್ಕೈ ಅಂತ ಹೇಳ್ತೇವೆ, ಆಕಾಶದಲ್ಲಿ ಕಣ್ಗಾವಲು. ಸೊ ಕಂಬೈನ್ಸ್ ಏರಿಯಲ್ ಸರ್ವಿವಲೆನ್ಸ್, ಅಂದ್ರೆ ಕೇವಲ ಆ ಒಂದು ಪ್ರದೇಶದಲ್ಲಿ ಮಾತ್ರ ಪ್ಯಾಟ್ರೋಲಿಂಗ್ ಮಾಡೋದಿಲ್ಲ, ಇವನ್ ಸ್ಕೈಯಿಂದ ಕೂಡ ವಾಚ್ ಮಾಡಲಾಗುತ್ತೆ. ಅದನ್ನು ಕೂಡ ಈ ಒಂದು ಅಸೋಸಿಯೇಷನ್ ಮುಖಾಂತರ ನೋಡ್ಬೋದಾಗಿರುತ್ತೆ. ಕೊನೆಯದನ್ನ ಇಂಟೆಲಿಜೆನ್ಸ್ ಎಕ್ಸ್ಚೇಂಜ್ ಗ್ರೂಪ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಗುಪ್ತಾಚಾರ ವಿನಿಮಯ ಗುಂಪನ್ನ ಕೂಡ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಈ 3 ಕಾಂಪೋನೆಂಟ್ಸ್ ಅನ್ನ ಈ ಒಂದು ಮಲಾಕಾ ಸ್ಟ್ರೇಟ್ ಅಸೋಸಿಯೇಷನ್ ನ ಭಾಗವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ವೈ ಇಂಡಿಯಾ ವಾಂಟ್ಸ್ ಟು ಜಾಯಿನ್ ದಿಸ್, ಭಾರತ ಏನಕ್ಕೆ ಇದಕ್ಕೆ ಸೇರಿಕೊಳ್ಳಲು ಹಂಬಲಿಸುತ್ತಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ ಓವರ್ 60% ಆಫ್ ಇಂಡಿಯಾ ಸೀ ಬೋರ್ನ್ ಟ್ರೇಡ್, ಅಂದ್ರೆ ನಮ್ಮ ಭಾರತ ದೇಶದ ಸಮುದ್ರ ಆಧಾರಿತವಾಗಿರ್ತಕ್ಕಂಥ 60% ವ್ಯಾಪಾರ ಮಲಾಕಾ ಜಲಸಂಧಿಯಿಂದ ನಡೆಯುತ್ತೆ. ಅದರಲ್ಲೂ ಈ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ಸ್ ಪಾಸ್ ಥ್ರೂ ದಿ ಮಲಾಕಾ ಸ್ಟ್ರೇಟ್. ಸೊ ಈ ಒಂದು ಲಿಕ್ವಿಫೈಡ್ ದ್ರವೀಕರಿಸಿದ ನೈಸರ್ಗಿಕ ಅನಿಲದ ಆಮದನ್ನ ನಾವೇನ್ ಮಾಡ್ಕೊಳ್ತೇವೆ, ಸೊ ಇದು ಬಹುತೇಕ ಈ ಒಂದು ಜಲಸಂಧಿಯ ಮುಖಾಂತರ ವರ್ಗಾವಣೆ ಆಗ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಮ್ಮ ಭಾರತ ದೇಶಕ್ಕೂ ಕೂಡ ಇದು ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಸ್ಟ್ರೇಟ್ ಆಗಿರೋದ್ರಿಂದ ಸೊ ನಮ್ಮ ಭಾರತ ದೇಶ ಈ ಒಂದು ಅಸೋಸಿಯೇಷನ್ಗೆ ಸೇರ್ಲಿಕ್ಕೆ ಈಗ ಬಯಸ್ತಾ ಇರುತ್ತೆ. ಸೊ ಅದರ ಜೊತೆಗೆ ಇಂಡಿಯಾಸ್ ಅಂಡಮಾನ್ ನಿಕೋಬಾರ್ ಕಮಾಂಡ್ ಸಿಟ್ಸ್ ಜಸ್ಟ್ 600 ಕಿಲೋಮೀಟರ್ಸ್ ಫ್ರಮ್ ದಿ ಸ್ಟ್ರೇಟ್, ಅಂದ್ರೆ ನಮ್ಮ ಭಾರತ ದೇಶದ ಈ ಅಂಡಮಾನ್ ನಿಕೋಬಾರ್ ಕಮಾಂಡ್ ಏನಿರುತ್ತೆ ಸೊ ಇದು ಈ ಒಂದು ಜಲಸಂಧಿಯಿಂದ ಕೇವಲ 600 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಕೂಡ ಇದು ನಮಗೆ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ವಾಟ್ ಆರ್ ದಿ ಸೆಕ್ಯೂರಿಟಿ ಕನ್ಸರ್ನ್ಸ್, ಏನಕ್ಕೆ ಈ ಒಂದು ಅಸೋಸಿಯೇಷನ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಭದ್ರತೆಯ ಸವಾಲುಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ರೈಸಿಂಗ್ ಪೈರಸಿ ಅಂದ್ರೆ ಈ ಒಂದು ಕಡಲ್ಗಳ್ಳತನ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಅದು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಒಂದು ಕಾರಣವಾಗಿರುತ್ತೆ. ಗ್ರೇ ಝೋನ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ತೇವೆ. ಏನಿದು ಗ್ರೇ ಝೋನ್? ಬೂದು ವಲಯದ ತಂತ್ರಗಳು. ಗ್ರೇ ಝೋನ್ ಟ್ಯಾಕ್ಟಿಕ್ಸ್ ಅಂದ್ರೆ ಡಿಸ್ಇನ್ಫಾರ್ಮೇಶನ್, ಅಂದ್ರೆ ತಪ್ಪು ಮಾಹಿತಿಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದು, ಸೈಬರ್ ಅಟ್ಯಾಕ್ಗಳನ್ನ ಮಾಡ್ತಕ್ಕಂಥದ್ದು, ಎಕನಾಮಿಕ್ ಕೋಆರ್ಷನ್ ಅನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಆರ್ಥಿಕ ದಬ್ಬಾಳಿಕೆಯನ್ನ ಮಾಡ್ತಕ್ಕಂಥದ್ದು, ಯೂಸ್ ಆಫ್ ಪ್ರಾಕ್ಸಿ ಫೋರ್ಸಸ್, ಅಂದ್ರೆ ಈ ಒಂದು ಪ್ರಾಕ್ಸಿ ಪಡೆಗಳನ್ನ, ಅಂದ್ರೆ ದೇ ಡಿಸ್ಗೈಸ್ ಇನ್ ದ ಫಾರ್ಮ್ ಆಫ್ ಅಫಿಷಿಯಲ್ ಫೋರ್ಸ್ ತರ ಅವರನ್ನೇ ಮಿಮಿಕ್ ಮಾಡಿ ಪ್ರಾಕ್ಸಿ ಫೋರ್ಸಸ್ ತರ ಬಿಹೇವ್ ಮಾಡಿ ಈ ಕಡಲ್ಗಳ್ಳತನ ಮಾಡ್ತಕ್ಕಂಥ ಒಂದು ಕೃತ್ಯಗಳು ಇತ್ತೀಚೆಗೆ ಹೆಚ್ಚಾಗಿರುತ್ತೆ. ಈ ರೀತಿಯ ಕೃತ್ಯಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ರೇ ಝೋನ್ ಟ್ಯಾಕ್ಟಿಕ್ಸ್ ಅಂತ ಕರಿತೇವೆ. ಅಂಡ್ ಚೈನೀಸ್ ನೇವಲ್ ಆಕ್ಟಿವಿಟಿ, ಸೊ ಚೈನೀಸ್ ಅಂತಕ್ಕಂಥವರು ಆ ಸೌತ್ ಚೈನಾ ಸಿಯಲ್ಲಿ ಅವರ ಪ್ರಾಬಲ್ಯ ಬಹಳ ಹೆಚ್ಚಾಗಿರುತ್ತೆ. ಸೊ ಅವರ ಒಂದು ತಂತ್ರಗಳೇನಿರುತ್ತೆ ಸೊ ಇದನ್ನ ಕೌಂಟರ್ ಮಾಡುವ ಉದ್ದೇಶದಿಂದ ಈ ಒಂದು ಅಸೋಸಿಯೇಷನ್ ಅನ್ನ ಮಾಡಿರ್ತಾರೆ. ಆಬ್ವಿಯಸ್ಲಿ ನಮ್ಮ ಭಾರತ ರಾಷ್ಟ್ರ ಕೂಡ ಇದರ ಭಾಗವಾಗಿರ್ತಕ್ಕಂಥದ್ದು ತುಂಬಾ ಉಚಿತವಾಗಿರುತ್ತೆ. ಸೊ ಅದಾದ್ಮೇಲೆ there is Act East and Indo-Pacific push aligns with the India's broader regional strategy. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪೂರ್ವ ಮತ್ತು ಇಂಡೋ ಪೆಸಿಫಿಕ್ ಕಡೆಗೆ ಒಲವು ಅಂತ ಒಂದು ಪಾಲಿಸಿ ಇರುತ್ತೆ, ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಇರುತ್ತೆ. ಸೊ ಈ ಒಂದು ಆಕ್ಟ್ ಈಸ್ಟ್ ಪಾಲಿಸಿಯ ಅಡಿಯಲ್ಲಿ ನಮ್ಮ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿರುತ್ತೆ, ನಮ್ಮ ಭಾರತ ದೇಶದ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿರುತ್ತೆ ಸೊ ಇವುಗಳನ್ನ ನಾವು ಎಕನಾಮಿಕಲಿ ಡೆವಲಪ್ ಮಾಡಬೇಕು. ಇವುಗಳನ್ನ ನಾವು ಎಕನಾಮಿಕಲಿ ಡೆವಲಪ್ ಮಾಡಬೇಕಾಗಿದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಸೇಫೆಸ್ಟ್ ಟ್ರೇಡ್ ರೂಟ್ಸ್ ಅನ್ನ ನಾವು ಕಾಪಾಡಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಮಲಾಕಾ ಸ್ಟ್ರೇಟ್ ಅನ್ನ ಕಾಪಾಡ್ತಕ್ಕಂಥದ್ದು ಭಾರತ ದೇಶದ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ. ಬಿಕಾಸ್ ವಿ ನೀಡ್ ಟು ಅಲೈನ್ ವಿತ್ ಆಕ್ಟ್ ಈಸ್ಟ್ ಪಾಲಿಸಿಯೊಂದಿಗೆ ಇದನ್ನ ಹೊಂದಿಕೆ ಮಾಡ್ತಕ್ಕಂಥದ್ದು ಕೂಡ ಭಾರತ ದೇಶದ ಉದ್ದೇಶವಾಗಿರುತ್ತೆ. ಈಗ ಮಲಾಕಾ ಜಲಸಂಧಿಯ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಒನ್ ಆಫ್ ದಿ ಮೋಸ್ಟ್ ಸ್ಟ್ರಾಟಜಿಕಲಿ ವೈಟಲ್ ಮೆರಿಟೈಮ್ ಚೋಕ್ ಪಾಯಿಂಟ್ ಆಗಿರುತ್ತೆ. ಚೋಕ್ ಅಂತ ಯಾಕೆ ಕರಿತೀರ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ ಮತ್ತೆ ಅದು ತುಂಬಾ ಇನ್ಫ್ಲೂಯೆನ್ಸ್
ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಇದನ್ನ ಚೋಕ್ ಪಾಯಿಂಟ್ ಅಂತ ಕರೀತೇವೆ. ಇದು ನ್ಯಾರೋ ಸ್ಟ್ರೆಚ್ ಆಫ್ ವಾಟರ್, ಅಂದ್ರೆ ತುಂಬಾ ಬ್ರಾಡ್ ಇರೋದಿಲ್ಲ, ತುಂಬಾ ನ್ಯಾರೋ ಆಗಿರ್ತಕ್ಕಂಥ ವಾಟರ್ ಸ್ಟ್ರೆಚ್ ಆಗಿರುತ್ತೆ. ಇದು ಇಂಡಿಯನ್ ಓಷನ್ ಅನ್ನ ಸೌತ್ ಚೈನಾ ಸೀಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಟ್ ಈಸ್ ಬಿಟ್ವೀನ್ ಮಲಯಾ ಪೆನಿನ್ಸುಲಾ ಅಂಡ್ ಇಂಡೋನೇಷಿಯನ್ ಐಲ್ಯಾಂಡ್ ಸುಮಾತ್ರಾ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೇರವಾಗಿ ಕಂಟ್ರೀಸ್ ಅನ್ನ ಕೇಳೋ ಬದಲು ಈ ರೀತಿ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅನ್ನ ಕೇಳಬಹುದಾಗಿರುತ್ತೆ. ಇದು ಮಲಯಾ ಪೆನಿನ್ಸುಲಾ ಅಥವಾ ಮಲಯಾ ಪರ್ಯಾಯ ದ್ವೀಪ ಮತ್ತೆ ಇಂಡೋನೇಷಿಯಾದ ಒಂದು ದ್ವೀಪವಾಗಿರ್ತಕ್ಕಂಥ ಸುಮಾತ್ರಾದ ನಡುವೆ ಬರ್ತಕ್ಕಂಥ ಒಂದು ಕಾಲುವೆ ಆಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಅಥವಾ ಉದ್ದ ಎಷ್ಟಿರುತ್ತೆ ಅಂದ್ರೆ 550 ಮೈಲಿಗಳಷ್ಟು ಇರುತ್ತೆ. ಇದರ ನ್ಯಾರೋಯೆಸ್ಟ್ ಪಾಯಿಂಟ್ ಅಂದ್ರೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ಪಾಯಿಂಟ್ ನ ದೂರ ಎಷ್ಟಿರುತ್ತೆ ಅಂದ್ರೆ ಅದನ್ನ ಫಿಲಿಪ್ಸ್ ಚಾನಲ್ ಅಂತ ಹೇಳ್ತೇವೆ. ಇದು ಕೇವಲ 2.5 ಕಿಲೋಮೀಟರ್ ಅಗಲವನ್ನ ಹೊಂದಿರತಕ್ಕಂಥ ಕಿರಿದಾದ ಬಿಂದುವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಏನನ್ನ ಕನೆಕ್ಟ್ ಮಾಡುತ್ತಂದ್ರೆ ಅಂಡಮಾನ್ ಸಿ, ಇಂಡಿಯನ್ ಓಷನ್ ನ ಅಂಡಮಾನ್ ಸಿ ಅನ್ನ ಸೌತ್ ಚೈನಾ ಸಿ ಅನ್ನ ಪೆಸಿಫಿಕ್ ಓಷನ್ ನ ಭಾಗದ ಸೌತ್ ಚೈನಾ ಸಿಗೆ ಕನೆಕ್ಟ್ ಮಾಡುತ್ತೆ. ಸೊ ಅಡ್ಜಸೆಂಟ್ ನೇಷನ್ಸ್ ಅಂದ್ರೆ ಇದರ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಾಪುರ್ ಮತ್ತೆ ಥೈಲ್ಯಾಂಡ್ ಇದರ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಟ್ರೇಡ್ ರೂಟ್ ನ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ 60% ಆಫ್ ಗ್ಲೋಬಲ್ ಮ್ಯಾರಿಟೈಮ್ ಟ್ರೇಡ್ ಅಂಡ್ 70% ಆಫ್ ಏಷ್ಯಾಸ್ ಆಯಿಲ್ ಇಂಪೋರ್ಟ್ಸ್ ಅಂದ್ರೆ 60% ಜಾಗತಿಕ ವ್ಯಾಪಾರ ಈ ಒಂದು ಮಾರ್ಗದ ಮುಖಾಂತರ ನಡೆಯುತ್ತೆ. ಮತ್ತು ಏಷ್ಯಾದ ತೈಲ ಆಮದಿನ 70% ಅಂದ್ರೆ ಎಂಟೈರ್ ಏಷ್ಯಾ ತೈಲವನ್ನ ಏನು ಆಮದು ಮಾಡಿಕೊಳ್ಳುತ್ತೆ ಅದರ ಒಟ್ಟು ವಾಲ್ಯೂಮ್ನ 70% ಈ ಒಂದು ಮಲಾಕಾ ಜಲಸಂಧಿಯಿಂದ ನಡೀತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಕ್ರಿಟಿಕಲ್ ಫಾರ್ ಚೈನಾ, ಜಪಾನ್, ಸೌತ್ ಕೊರಿಯಾ ಅಂಡ್ ಮೋಸ್ಟ್ ಆಫ್ ದೇರ್ ಆಯಿಲ್ ಅಂಡ್ ಗ್ಯಾಸ್ ಇಂಪೋರ್ಟ್ಸ್. ಇದು ನಮ್ಮ ದೇಶಗಳಿಗೆ ಮಾತ್ರವಲ್ಲ, ಇವನ್ ಚೀನಾ, ಜಪಾನ್, ದಕ್ಷಿಣ ಕೊರಿಯಾಗಳಿಗೆ ತುಂಬಾ ನಿರ್ಣಾಯಕವಾಗಿರುತ್ತೆ. ಬಿಕಾಸ್ ಅವುಗಳಿಗೆ ತೈಲ ಮತ್ತು ಅನಿಲದ ಆಮದುಗಳು ಇಲ್ಲಿಂದ ಪಾಸ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಿಂದ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದಿ ನೈಬರಿಂಗ್ ಕಂಟ್ರೀಸ್, ಸೊ ಆಲ್ಮೋಸ್ಟ್ ಏಷ್ಯಾದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ವಲ್ನರಬಲ್ ಟು ಪೈರಸಿ, ಸ್ಮಗ್ಲಿಂಗ್ ಅಂಡ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್. ಆಬ್ವಿಯಸ್ಲಿ ಕಳ್ಳತನ, ಕಳ್ಳ ಸಾಗಾಣಿಕೆ ಮತ್ತೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳಿಗೆ ಇದು ತುತ್ತಾಗುವ ಕಾರಣದಿಂದ ಇದನ್ನ ಕಾಪಾಡ್ತಕ್ಕಂಥದ್ದು ಸೊ ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಕೇರಳದ ಪ್ರಸ್ತುತ ಶಿಶು ಮರಣ ದರ ಈ ಕೆಳಗಿನಂತೆ ಯಾವುದು ವರದಿಯಾಗಿದೆ? ಸೊ ಕೇರಳಾಸ್ ಕರೆಂಟ್ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಈಸ್ ರಿಪೋರ್ಟೆಡ್ ಆಸ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಏನು? ಸೊ ಒಂದು ಮಗು ಜನನ ಆದ ನಂತರ ತನ್ನ ಮೊದಲ ಹುಟ್ಟು ಹಬ್ಬವನ್ನ ಆಚರಿಸುವುದಕ್ಕಿಂತ ಮುಂಚೆ ಅದರ ಮರಣ ಆದರೆ ನಾವು ಅದನ್ನ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೇವೆ. ಹಾಗಿದ್ರೆ ಕೇರಳದಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಎಷ್ಟಿದೆ? ಸೊ ಯಾಕೆ ನಾನು ಕೇರಳ ಬಗ್ಗೆನೇ ಪ್ರಶ್ನೆಯನ್ನ ಕೊಟ್ಟಿದ್ದೇನೆ, ಸೊ ಅದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಅದಕ್ಕಿಂತ ಮುಂಚೆ ಇದರ ಉತ್ತರವನ್ನ ನಾವು ಇಲ್ಲಿ ನೋಡೋದಾದ್ರೆ 1,000 ಜನನಗಳಿಗೆ 5 ಮಕ್ಕಳ ಸಾವಾಗ್ತಾ ಇದೆ. 5 per 1,000 ಲೈವ್ಸ್. 1,000 ಜನನ ಆದ್ರೆ ಅಂದ್ರೆ ಲೈವ್ ಬರ್ತ್ ಆದಾಗ ಅದರಲ್ಲಿ 5 ಜನರು ಮಾತ್ರ ಸಾಯ್ತಾ ಇದ್ದಾರೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ? ಇದು ಕೂಡ ನಮ್ಮ ಎಸ್ಸೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕೇರಳಾಸ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಫಾಲ್ಸ್ ಟು ಆಲ್ ಟೈಮ್ ಲೋ. ಕೇರಳದ ಈ ಒಂದು ಶಿಶು ಮರಣ ದರ ಏನಿದೆ ಇದು ಸರ್ವಕಾಲಿಕ ಕನಿಷ್ಠ ದರಕ್ಕೆ ಈಗ ಕುಸಿದಿರ್ತಕ್ಕಂಥದ್ದು ಸುದ್ದಿಯಾಗಿರುತ್ತೆ. ಸೊ ಏನಿದರ ಸ್ಪೆಷಾಲಿಟಿ, ಇದರ ವಿಶೇಷತೆ ಏನು? ಇದು ಬಹಳ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ? ಇವೆಲ್ಲವನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಇದು 5 per 1,000 ಲೈವ್ ಬರ್ತ್ಸ್ ಅಂದ್ರೆ 1,000 ಜೀವಂತ ಜನನಗಳಾದರೆ ಅದರಲ್ಲಿ 5 ಮಕ್ಕಳು ಮಾತ್ರ ಸಾಯ್ತಾ ಇದ್ದಾರೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ 2023 ರಿಪೋರ್ಟ್ 2023 ವರದಿಯ ಪ್ರಕಾರ ಮಾದರಿ ನೋಂದಣಿ ವ್ಯವಸ್ಥೆಯ ಮುಖಾಂತರ ಬಂದಿರತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ದಿಸ್ ಇಸ್ 5 times lower than the national average of 25. ಸೊ ಯು ಕ್ಯಾನ್ ಸಿ ದ ಡಿಫರೆನ್ಸ್ ಹಿಯರ್. ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಏನಿದೆ 1,000 ಜೀವಂತ ಜನನಗಳಾದರೆ ನಮ್ಮ ಭಾರತ ದೇಶದ ಮಟ್ಟಿಗೆ 25 ಮಕ್ಕಳು ಸಾವಾಗ್ತಾ ಇದ್ದಾರೆ. ಸೊ ಇದನ್ನ ನಾವು ಕೇರಳ ಜೊತೆಗೆ ಕಂಪೇರ್ ಮಾಡಿಕೊಂಡಾಗ 5 times ಕಡಿಮೆ ಇರತಕ್ಕಂಥದ್ದನ್ನ ನಮ್ಮ ಕೇರಳ ರಾಜ್ಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದರಿಂದ ನಮ್ಮ ಕೇರಳ ರಾಜ್ಯವನ್ನ ಒಂದು ಮಾಡೆಲ್ ಅಥವಾ ಎಕ್ಸಾಂಪಲ್ ಆಗಿ ಸೊ ಈ ಒಂದು ವಿಷಯದಲ್ಲಿ ಎಲ್ಲಾ ರಾಜ್ಯಗಳು ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಈವನ್ ಲೋವರ್ ದೆನ್ US
of 5.6. This is more appreciable because US is the most advanced country ಆಗಿರುತ್ತೆ. ಸೊ US ಅಲ್ಲೂ ಕೂಡ 1,000 ಲೈವ್ ಬರ್ಸ್ಗೆ 5.6 ಜನ ಮಕ್ಕಳು ಸಾವನ್ನಾಗ್ತಾ ಇದ್ದಾರೆ. ಸೊ ಅದಕ್ಕಿಂತ ಕಡಿಮೆ ಮರಣ ಪ್ರಮಾಣವನ್ನ ಕೇರಳ ದಾಖಲೆ ಮಾಡಿರ್ತಕ್ಕಂಥದ್ದು ಈ ಒಂದು ವರದಿಯಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಸೊ ನಮ್ಮ ಕರ್ನಾಟಕದ ನಾವು ನೋಡೋದಾದ್ರೆ, ಸೊ ಇವಾಗ ನೈಬರಿಂಗ್ ಸ್ಟೇಟ್ ಆಗಿರ್ತಕ್ಕಂಥ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅನ್ನ ನಾವು ನೋಡೋದಾದ್ರೆ ಇದು 1,000 ಲೈವ್ ಬರ್ಸ್ಗೆ 14ಕ್ಕೆ ಡ್ರಾಪ್ ಆಗಿರುತ್ತೆ. ಅಂದ್ರೆ ಕೇರಳದು 5 ಇರುತ್ತೆ, ನಮ್ಮ ಭಾರತ ದೇಶದ್ದು 25 ಇರುತ್ತೆ, ನಮ್ಮ ಕರ್ನಾಟಕದ್ದು 14 ಆಗಿರುತ್ತೆ. ಸೊ ಇದು 2023 ಸೇಮ್ ರಿಪೋರ್ಟ್ ಅಲ್ಲಿ ಬಂದಿರತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ನಮ್ಮ ಕರ್ನಾಟಕದ್ದು ಕೂಡ ನಮಗೆ ಡೆಫಿನೆಟ್ಲಿ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಕೋರಿಲೇಷನ್ಸ್ ಅನ್ನ ನಾವಿಲ್ಲಿ ಮಾಡೋದಾದ್ರೆ ಕೇರಳ, ಸೊ ನಮ್ಗೆ ಗೊತ್ತಿರೋ ಹಾಗೆ 5ಗೆ ಡ್ರಾಪ್ ಆಗಿರುತ್ತೆ. ನ್ಯಾಷನಲ್ ಆವರೇಜ್ ನಿಮಗೆ ಗೊತ್ತಿರಲಿ 25 ಆಗಿರುತ್ತೆ. US 5.6 ಆಗಿರುತ್ತೆ. ಛತ್ತೀಸ್ಗಢ MP ಅಂಡ್ UP ಹೈಯೆಸ್ಟ್ ಇರುತ್ತೆ ನೋಡಿ, 37. 1,000 ಮಕ್ಕಳಿಗೆ 37 ಮಕ್ಕಳ ಸಾವಾಗ್ತಾ ಇದೆ. ಅಂಡ್ ಮಣಿಪುರ್ 3, ನಮ್ಮ ಭಾರತ ದೇಶದ ಅತ್ಯಂತ ಕಡಿಮೆ ಇರ್ತಕ್ಕಂಥದ್ದು ಮಣಿಪುರ ಆಗಿರುತ್ತೆ. 1,000 ಜೀವಂತ ಜನನಗಳಿಗೆ 3 ಮಕ್ಕಳು ಸಾವಾಗ್ತಾ ಇರ್ತಕ್ಕಂಥದ್ದನ್ನ ನಮ್ಮ ಮಣಿಪುರದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಶಿಶು ಮರಣ ಪ್ರಮಾಣ ಎಂದರೇನು, ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಕೀ ಇಂಡಿಕೇಟರ್ ಆಫ್ ಪಾಪ್ಯುಲೇಷನ್ಸ್ ಹೆಲ್ತ್ ಅಂಡ್ ಡೆವಲಪ್ಮೆಂಟ್, ಅಂದ್ರೆ ನಮ್ಮ ಒಂದು ಜನಸಂಖ್ಯೆ ಅದರ ಆರೋಗ್ಯ ಮತ್ತೆ ಅಭಿವೃದ್ಧಿಯ ಪ್ರಮುಖ ಮಾನದಂಡವಾಗಿ ನಾವು ಈ ಒಂದು ಶಿಶು ಮರಣ ದರವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು 1,000 ಲೈವ್ ಬರ್ಸ್ಗೆ ಒಂದು ವರ್ಷದಲ್ಲಿ, ಅಂದ್ರೆ ವಿತಿನ್ 1 ಪರ್ಟಿಕ್ಯುಲರ್ ಇಯರ್ 1,000 ಲೈವ್ ಬರ್ಸ್ ಅಲ್ಲಿ ವಿತಿನ್ 1 ಇಯರ್ ಅಂದ್ರೆ 1 ವರ್ಷದ ಒಳಗಡೆ, ಆಸ್ ಐ ಟೋಲ್ಡ್ ಯು, ಅವರು ಮೊದಲ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಿಂತ ಮುಂಚೆ ಅವರ ಮರಣ ಆದ್ರೆ ಅದನ್ನ ನಾವು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರೀತಕ್ಕಂಥದ್ದು. ಸೊ ವಿತ್ ದಿಸ್ ವಿ ಕಮ್ ಟು ಶ್ರೀ ನಾರಾಯಣ ಗುರು ಬರ್ತ್ ಆನಿವರ್ಸರಿ. ಸೊ ಶ್ರೀ ನಾರಾಯಣ ಗುರುರವರ ಜನ್ಮ ವಾರ್ಷಿಕೋತ್ಸವ. ಸೊ ಈ ಒಂದು ದಿನವನ್ನ ನಾವು ಸೆಪ್ಟೆಂಬರ್ 7ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ನಾರಾಯಣ ಗುರುರವರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಈ ವರ್ಷದ ಆನಿವರ್ಸರಿ ಏನಿರುತ್ತೆ ಇದು ಇನ್ನೂ ಒಂದು ರೀಸನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನು ಅಂದರೆ 100th ಆನಿವರ್ಸರಿ ಆಫ್ ಹಿಸ್ಟಾರಿಕ್ 1925 ಮೀಟಿಂಗ್ ಬಿಟ್ವೀನ್ ಮಹಾತ್ಮ ಗಾಂಧಿ ಮತ್ತು ಶ್ರೀ ನಾರಾಯಣ ಗುರು ಅಟ್ ಶಿವಗಿರಿ ಮಠದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ನಾರಾಯಣ ಗುರುರವರು ಇಬ್ಬರೂ ಕೂಡ ಭೇಟಿ ಮಾಡಿ 100 ವರ್ಷಗಳು ಕೂಡ ಕಂಪ್ಲೀಟ್ ಆಗ್ತಾ ಇರ್ತಕ್ಕಂಥ ಒಂದು ಕೋಇನ್ಸಿಡೆನ್ಸ್ ಆಗಿರುತ್ತೆ. ಸೊ ಇವರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ 1856ರಿಂದ 1928ರವರೆಗೆ ಇವರಿರ್ತಾರೆ. ಇವರನ್ನ ನಾವು ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಗೆ ಬಹಳ ನೆನಪಿಸ್ಕೊಳ್ತೇವೆ. ಅಂದ್ರೆ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಪರಿಷ್ಕರಣೆ ಅಥವಾ ರಿಫಾರ್ಮ್ಸ್ಗಳಿಗೆ ಇವರ ಕಾಂಟ್ರಿಬ್ಯೂಷನ್ ಇರುತ್ತೆ. ಸ್ಪಿರಿಚುವಲ್ ವಿಷನರಿ ಆಗಿರ್ತಾರೆ, ಅದ್ರ ಜೊತೆಗೆ ಫಿಲಾಸಫರ್ ಕೂಡ ಆಗಿರ್ತಾರೆ. ಫಿಯರ್ಲೆಸ್ ಅಡ್ವೊಕೇಟ್ ಫಾರ್ ಈಕ್ವಾಲಿಟಿ, ಅಂದ್ರೆ ಸಮಾನತೆಗೆ ನಿರ್ಭೀತವಾಗಿ ಅವರು ಪ್ರತಿಪಾದನೆಗಳನ್ನು ಮಾಡಲಾಗಿರುತ್ತೆ. ಟ್ರಾನ್ಸ್ಫಾರ್ಮ್ ಕೇರಳಾಸ್ ಕ್ಯಾಸ್ಟ್ ರಿಡನ್ ಸೊಸೈಟಿ ಥ್ರೂ ಕಂಪ್ಯಾಷನ್, ಇಂಟೆಲೆಕ್ಟ್ ಅಂಡ್ ಆಕ್ಷನ್, ಅಂದ್ರೆ ಕೇರಳದಲ್ಲಿ ಈ ಒಂದು ಜಾತಿ ಪದ್ಧತಿ ಏನಿರುತ್ತೆ ಅದರ ವಿರುದ್ಧವಾಗಿ ಕರುಣೆ, ಬುದ್ಧಿಶಕ್ತಿ ಮತ್ತೆ ಕ್ರಿಯೆಯ ಮುಖಾಂತರ ಅದನ್ನ ಪರಿವರ್ತಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಇವರು ಮಾಡಲಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಆಗಸ್ಟ್ 20, 1856 ಕೇರಳದಲ್ಲಿ ಇವರ ಜನನ ಆಗುತ್ತೆ. ಸೊ ಇವರ ನಿಧನ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 20, 1928, ಅದು ಕೂಡ ಕೇರಳದಲ್ಲಿ ಇವರ ಡೆತ್ ಆಗಿರುತ್ತೆ. ಸೊ ಇವರ ಕಾಸ್ಟ್ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡಿದ್ರೆ ಇವರನ್ನ ನಾವು ಇಜವಾ ಕಮ್ಯುನಿಟಿ ಅಂತ ಕರಿತೇವೆ. ಆ ಕಾಲದಲ್ಲಿ ಈ ಒಂದು ಕಮ್ಯುನಿಟಿಯನ್ನ ಲೋವರ್ ಕ್ಯಾಸ್ಟ್ ಅಂತ ಅಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಸೊ ಇವರ ಒಂದು ಫಿಲಾಸಫಿಕಲ್ ಆಸ್ಪೆಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ ಅದ್ವೈತ ವೇದಾಂತದ ಬಗ್ಗೆ ಅವರಿಗೆ ನಂಬಿಕೆ ಇರುತ್ತೆ. ಸೊ ಇವರ ಫೇಮಸ್ ಸ್ಲೋಗನ್ ಅಥವಾ ಅವರ ವಾಕ್ಯವನ್ನ ನಾವು ನೋಡೋದಾದ್ರೆ ಒನ್ ಕ್ಯಾಸ್ಟ್, ಒನ್ ರಿಲಿಜಿಯನ್, ಒನ್ ಗಾಡ್ ಫಾರ್ ಹ್ಯೂಮನ್ ಕೈಂಡ್, ಅಂದ್ರೆ ಮನುಕುಲಕ್ಕೆಲ್ಲದಕ್ಕೂ ಒಂದು ಜಾತಿ, ಒಂದು ಧರ್ಮ, ಒಬ್ಬನೇ ದೇವರು ಅಂತಕ್ಕಂಥದ್ದು ಇವರ ಫೇಮಸ್ ಸ್ಲೋಗನ್ ಆಗಿರುತ್ತೆ. ಇವರ ಕೀ ಕಾಂಟ್ರಿಬ್ಯೂಷನ್, ಪ್ರಮುಖ ಕೊಡುಗೆ ಏನು ಅಂದ್ರೆ ಟೆಂಪಲ್ ಎಂಟ್ರಿ ರಿಫಾರ್ಮ್ಸ್, ಎಜುಕೇಶನ್ ಫಾರ್ ಆಲ್, ಸ್ಪಿರಿಚುವಲ್ ಡೆಮೋಕ್ರಟೈಸೇಷನ್, ಅಂದ್ರೆ ದೇವಾಲಯ ಪ್ರವಾಸದ ಸುಧಾರಣೆ. ಅಂದ್ರೆ ಮುಂಚೆ ಕೆಳಜಾತಿಗಳಿಗೆ ದೇವಾಲಯದ ಪ್ರವಾಸಗಳನ್ನ ನಾವಿಲ್ಲಿ ನೋಡ್ತಾ ಇರಲಿಲ್ಲ. ಸೊ ಅದಕ್ಕೆ ಆ ಒಂದು ಸುಧಾರಣೆಗಳಿಗೆ ಇವರು ಕೊಡುಗೆಯನ್ನು ನೀಡಿರ್ತಾರೆ. ಎಲ್ಲರಿಗೂ ಶಿಕ್ಷಣ ಮತ್ತೆ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವೀಕರಣಕ್ಕೆ ಇವರು ಮಾಡಿರ್ತಕ್ಕಂಥ ಕೊಡುಗೆಗಳಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಾನ್ಸಂಟ್ರೇಟೆಡ್ ಟೆಂಪಲ್ಸ್ ಓಪನ್ ಟು ಆಲ್ ಕ್ಯಾಸ್ಟ್ ಸ್ಟಾರ್ಟಿಂಗ್ ವಿತ್
ಅರವಿಪುರಂ ಇನ್ 1888 1888ರಲ್ಲಿ ಅರವಿಪುರಂನಿಂದ ಪ್ರಾರಂಭವಾಗಿ ಎಲ್ಲ ಜಾತಿಗಳಿಗೂ ದೇವಾಲಯಗಳನ್ನು ಮುಕ್ತಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾರೆ. ಫೌಂಡೆಡ್ ಶಿವಗಿರಿ ಮಠ್ ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಸೆಂಟರ್, ಅಂದರೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಕೇಂದ್ರವಾಗಿ ಅವರು ಶಿವಗಿರಿ ಮಠವನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಅದ್ರ ಜೊತೆಗೆ ಎಜುಕೇಷನ್, ಹೈಜೀನ್ ಮತ್ತು ಎಕನಾಮಿಕ್ ಸೆಲ್ಫ್ ರಿಲಯನ್ಸ್ಗೆ ಇವರ ಕೊಡುಗೆ ಇರುತ್ತೆ. ಶಿಕ್ಷಣ, ನೈರ್ಮಲ್ಯ ಮತ್ತು ಆರ್ಥಿಕ ಸ್ವಾವಲಂಬನೆಗೆ ಕ್ಷೇತ್ರಗಳಲ್ಲಿ ಅವರು ಕೊಡುಗೆಯನ್ನು ನೀಡಿರ್ತಾರೆ. ಅದ್ರ ಜೊತೆಗೆ ಇವರು ಆತ್ಮೋಪದೇಶ ಶತಕಂ ಮತ್ತು ದೈವ ದಶಕಂ ಅಂತಕ್ಕಂಥ ಒಂದು ಕೃತಿಗಳನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು ಇವರ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 954. ಸೊ ಮೊದಲನೇ ಪ್ರಶ್ನೆ, ಈ ಖಾಸಗಿ ಸಂಸ್ಥೆಗಳು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಮೀಸಲಾತಿಗಾಗಿ ಸಂವಿಧಾನದ ವಿಧಿಯ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಟ್ಟಿದ್ದೇವೆ. ಸೊ ಯಾವ ವಿಧಿಯ ಅಡಿಯಲ್ಲಿ ಅವಕಾಶವನ್ನ ನೀಡುತ್ತೆ, ಇದು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಎರಡನೇದು ಮೆಕ್ಮೋಹನ್ ರೇಖೆಯ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಸೊ ಬಹಳ ಸುಲಭವಾದ ಪ್ರಶ್ನೆ ಇರುತ್ತೆ. ಸೊ ಇದಕ್ಕೂ ಕೂಡ ನೀವು ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಪ್ರಚಲಿತ ಘಟನೆಗಳಾಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.